ನಮಸ್ತೆ ಎಲ್ರಿಗೂ, ನಾನ್ ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ. ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅನ್ಬಿಟ್ಟು ಆಲ್ರೆಡಿ ನಿಮ್ ಎಲ್ರಿಗೂ ಕೂಡ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ. ಗೃಹಲಕ್ಷ್ಮಿ ಯೋಜನೆಯ 26ನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಇನ್ನೇನು ಕ್ಷಣಗಣನೆ ಅಂತಾನೆ ಹೇಳ್ತೀನಿ. ಸೊ ಹಾಗಿದ್ರೆ ಸಂಪೂರ್ಣವಾದಂತಹ ಮಾಹಿತಿ ಏನು, ಗೃಹಲಕ್ಷ್ಮಿ ಯೋಜನೆ 26ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಬಿಡುಗಡೆ ಆಗತ್ತೆ, ಏನು ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗಲೇ ಆಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ತುಂಬಾ ಜನ 26ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರಾ. ಅದರಿಂದ ಇವತ್ತಿನ ಈ ಒಂದು ವಿಡಿಯೋ ಸೊ ಅದನ್ನೇ ಮಾಡ್ತಾ ಇರೋವಂಥದ್ದು. ಫುಲ್ ಏನ್ ಡೀಟೇಲ್ಸ್ ಇದೆ ಗೃಹಲಕ್ಷ್ಮಿ ಯೋಜನೆ 26ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ, ಸೊ ಆ ಒಂದು ಮಾಹಿತಿನ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತಾನೆ ಹೇಳ್ತೀನಿ. ತುಂಬಾ ಜನ ಅಂದ್ರೆ ಅರ್ಧಂಬರ್ಧ ವಿಡಿಯೋ ನೋಡ್ತೀರಾ ಅಥವಾ ತಮ್ಮೇಲ್ ನೋಡಿ ಹೆಡ್ಲೈನ್ ನೋಡಿ ನೀವು ಡಿಸೈಡ್ ಮಾಡ್ಕೊಂತೀರಾ. ವಿಡಿಯೋನ ಕೊನೆವರೆಗೂ ನೋಡಿ, ಅವಾಗ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ಏನ್ ಹೇಳಿದೆ ಅಂತ ಗೊತ್ತಾಗುತ್ತೆ. ಅರ್ಧಂಬರ್ಧ ನೋಡೋದ್ರಿಂದ ಅಥವಾ ಸ್ಕಿಪ್ ಮಾಡಿ ನೋಡಿದಾಗ ನಿಮ್ಗೆ ಏನು ಕೂಡ ಸಂಪೂರ್ಣವಾಗಿ ಮಾಹಿತಿ ತಿಳಿಯೋದಿಲ್ಲ. ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ, ನಂತರ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಗೃಹಲಕ್ಷ್ಮಿ ಯೋಜನೆ 26ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ನಾನು ನಿಮ್ಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಈಗಾಗಲೇ ಆಡಿ ತುಂಬಾ ಜನ ಗೃಹಲಕ್ಷ್ಮಿಯರು ವೆಯ್ಟ್ ಮಾಡ್ತಾ ಇದ್ದೀರಾ 26ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಅನ್ಬಿಟ್ಟು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಮಾಧ್ಯಮಗಳ ಮುಖಾಂತರ ಗುಡ್ ನ್ಯೂಸ್ ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಆಡಿ ನಿಮ್ ಖಾತೆಗೆಲ್ಲ ಕೂಡ 26ನೇ ಕಂತಿನ ಹಣ ಬಿಡುಗಡೆ ಆಗಲು ಇನ್ನೇನ್ ಕ್ಷಣಗಣನೆ ಅಂತಾನೆ ಹೇಳ್ತೀನಿ. ಸೊ ಇವತ್ತೇ ಬಿಡುಗಡೆ ಆಗ್ಬೋದು ಅಥವಾ ನಾಳೆನೆ ಬಿಡುಗಡೆ ಆಗ್ಬೋದು. ಡೇಟು ಈ ತರ ದಿನಾಂಕ ಅಂತ ಅನ್ಬಿಟ್ಟು ಫಿಕ್ಸ್ ಮಾಡಿಲ್ಲ ಸರ್ಕಾರ. ಒಟ್ಟಾರೆ ನಿಮ್ಗೆ ನಾಳೆ ನಾಡಿದ್ದು ಆಗ್ತೀವಿ ಅಂತ ಮಾಧ್ಯಮಗಳ ಮುಖಾಂತರ ಅವರು ಹೇಳಿ ತಿಳಿಸಿದ್ದಂಥದ್ದು. ಅದೇ ತರನೇ ಹಣನ ಬಿಡುಗಡೆ ಮಾಡ್ತಾರೆ ಕೂಡ. ಯಾಕಂತಂದ್ರೆ ಸರ್ಕಾರದ ಕಡೆಯಿಂದ ಹಣಕಾಸು ಇಲಾಖೆಗೆ ಬಂದು ಹಣಕಾಸು ಇಲಾಖೆಯಿಂದ ಈಗಾಗಲೇ ಅಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದು ತಲುಪಿರೋದ್ರಿಂದ ನಿಮ್ಗೇನು ಹಣ ಬಿಡುಗಡೆ ಆಗೋದಕ್ಕೆ ತಡ ಆಗೋದಿಲ್ಲ, ಬೇಗನೆ ಬಿಡುಗಡೆ ಆಗತ್ತೆ. ಸೊ ಫೆಬ್ರವರಿ ತಿಂಗಳಲ್ಲಿ ಕೂಡ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗ್ತಾ ಇದೆ. ಸೊ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಯಾವ ದಿನಾಂಕದಲ್ಲಿ ಬರುತ್ತೆ ಕನ್ಫರ್ಮ್ ಆಗಿ ತಿಳಿಸಿ ಅಂತ. ಸೊ ದಿನಾಂಕ ಅಂತಂದ್ರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ, ಅಥವಾ ಗೌರ್ಮೆಂಟ್ ಅವರು ಏನು ಕೂಡ ಮೆನ್ಷನ್ ಮಾಡಿಲ್ಲ. ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಏನು ಕೂಡ ಅಂದ್ರೆ ಮೆನ್ಷನ್ ಮಾಡಿಲ್ಲ. ಓಕೆನಾ, ಇಲ್ಲಿ ಇಂಥ ದಿನಾಂಕದಲ್ಲೇ ಬಿಡುಗಡೆ ಆಗುತ್ತೆ ಅನ್ನೋದು ಅದು ಸುಳ್ಳಾಗುತ್ತೆ. ಈಗ ನಾನು ಒಂದ್ ದಿನಾಂಕ ಹೇಳ್ಬಹುದು, ಓಕೆನಾ, ಆತರ ನಾವು ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಹಣ ಇವತ್ತಾದ್ರೂ ಬಿಡುಗಡೆ ಆಗ್ಬೋದು ನಿಮಗೆ, ಅಥವಾ ನಾಳೆನಾದ್ರೂ ಬಿಡುಗಡೆ ಆಗ್ಬೋದು. ಅದು ಸರ್ಕಾರಕ್ಕೆ ಮಾತ್ರನೇ ಗೊತ್ತಿರುತ್ತೆ. ಅವರು ಅಂದ್ರೆ ಪ್ರೊಸೀಜರ್ ಅವ್ರದ್ದು ಯಾವ ತರ ಇರುತ್ತೆ ಅಂತ ನಮ್ಗೇನ್ ಗೊತ್ತಿರುತ್ತೆ ಹೇಳಿ. ಸೊ ಆದ್ರಿಂದ ಯಾವ್ದೇ ತರ ಸರ್ಕಾರ ಇಂಥ ದಿನ ಅಂತ ಅನ್ಬಿಟ್ಟು ಎಲ್ಲೂ ನಿಮಗೆ ಇಲ್ಲಿವರೆಗೂ ಅಂದ್ರೆ 25ನೇ ಕಂತಿನ ಹಣದವರೆಗೂ ಕೂಡ ನೀವು ಹಣನ ತಗೊಂಡಿದ್ದೀರಾ. ಇವಾಗ ನೀವು 25ನೇ ಕಂತಿನ ಹಣನ ಪಡ್ಕೊಂಡಿದ್ದೀರಾ, ಓಕೆನಾ, ಅಲ್ಲಿವರೆಗೂ ಪಡ್ಕೊಂಡಿದ್ದೀರಾ. 1ನೇ ಕಂತಿನಿಂದ 25ನೇ ಕಂತಿನವರೆಗೂ ಕೂಡ ನಿಮಗೆ ಇಂಥ ದಿನಾಂಕದಲ್ಲೇ ಬಿಡುಗಡೆ ಆಗುತ್ತೆ, ಇದೇ ಡೇಟ್ ಅಲ್ಲೇ ಬಿಡುಗಡೆ ಆಗುತ್ತೆ ಅಂತ ಯಾವತ್ತಾದ್ರೂ ಇನ್ಫಾರ್ಮೇಶನ್ ಸರ್ಕಾರ ಕೊಟ್ಟಿದ್ಯಾ? ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನಾದ್ರು ಕೊಟ್ಟಿದ್ದಾರಾ? ಅಥವಾ ಸಿಎಂ ಸಿದ್ದರಾಮಯ್ಯ ಸರ್ ಅವ್ರು ಏನಾದ್ರು ಹೇಳಿದ್ರ? ಹೇಳೋದಕ್ಕೆ ಚಾನ್ಸೇ ಇಲ್ಲ. ಈಗ ಅವರು ಕೂಡ ಹೇಳಿದ್ರು, ಮೇಡಮ್ನವರು ಕೂಡ ಮಾಧ್ಯಮಗಳ ಮುಖಾಂತರ ಇನ್ನೆರಡು ದಿನ ಅಥವಾ ನಾಳೆನೆ ಹಾಕ್ಬಹುದು ಅಂತ ಕೂಡ ಹೇಳಿದ್ರು. ಬಟ್ ಅಂದ್ರೆ ಹಣ ಬಿಡುಗಡೆ ಆಗಿಲ್ಲ. ಒಂದೊಂದು ಟೈಮ್ ಆಗತ್ತೆ, ಒಂದೊಂದು ಟೈಮ್ ಆಗೋದಿಲ್ಲ. ಯಾಕಂದ್ರೆ ಅವರು ಯಾವ ದಿನಾಂಕದಲ್ಲಿ ರಿಲೀಸ್ ಮಾಡಿರ್ತಾರೆ ಅದೇ ದಿನಾಂಕಕ್ಕೆ ಅಂದ್ರೆ ಮಹಿಳೆಯರ ಖಾತೆಗೆ ಬಂದು ತಲುಪುತ್ತೆ. ಆದ್ರಿಂದ ನೀವು ನನ್ಗೆ ಇಂಥ ನಿಗದಿ ದಿನಾಂಕ ಅಂತಾನೆ ತಿಳಿಸಿ ಅಂತ ಹೇಳ್ತಾ ಇದ್ರ. ಸೊ ಆತರ ನಿಜವಾಗ್ಲೂ ನಿಗದಿ ದಿನಾಂಕ ಅಂತ ನಾನು ಕೊಡೋದಕ್ಕಾಗೋದಿಲ್ಲ. ಆಲ್ಮೋಸ್ಟ್ ನಮಗೆ ಸರ್ಕಾರನೇ ಕೊಟ್ಟಿಲ್ಲ ಅಂದ್ಮೇಲೆ ನಾನ್ ಯಾವ ತರ ಹೇಳಿ ನಿಮಗೆ ನಿಗದಿ ದಿನಾಂಕ ಇದೆ ಅಂತ ಅನ್ಬಿಟ್ಟು. ಸೊ ಸುಮ್ನೆ ಫೇಕ್ ನ್ಯೂಸ್ ಎಲ್ಲ ಹೇಳೋದೆಲ್ಲ ನಮಗೆ ಇಷ್ಟ ಇಲ್ಲ. ಇವಾಗ ನಾವೇ ಒಂದು ದಿನಾಂಕ ನಿಮಗೆ ಹೇಳ್ಬಹುದು, ಆ ರೀತಿ ಎಲ್ಲ ನಾವು ಕೂಡ ಮಾಡೋದಿಲ್ಲ. ಏನ್ ಗೌರ್ಮೆಂಟ್ ಕಡೆಯಿಂದ ಇನ್ಫಾರ್ಮೇಶನ್ಸ್ ಇರುತ್ತೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಏನು ಅಂದ್ರೆ ಮಾಹಿತಿ ಇರುತ್ತೆ, ಸೊ ಅಷ್ಟು ಮಾತ್ರ ನಾವು ಮಾತಾಡಬಹುದು. ಅದನ್ನ ಬಿಟ್ಟು ನಮ್ಗೆ ಇವಾಗ ಅಂದ್ರೆ ಸರ್ಕಾರದ ಕಡೆಯಿಂದನೇ ಯಾವ್ದೇ ತರ ಡೇಟ್ ಇಲ್ಲ ಅಂದಾಗ ನಾನ್ ಏನ್ ಡೇಟ್ ಕೊಡ್ಲಿ ಹೇಳಿ. ಸೊ ಅದರಿಂದ ಅಂದ್ರೆ ನಿಮ್ಗೆ ಅಂದ್ರೆ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗತ್ತೆ ಅನ್ನೋದೊಂದು ನಾನು ನಿಮ್ಗೆ ತಿಳಿಸ್ತೀನಿ. ಸೊ ಒಟ್ಟಾರೆ ನಿಮ್ಮ ಖಾತೆಗೆ ಬೇಗನೆ ಹಣ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಸೊ ಹಣ ರಿಲೀಸ್ ಆದ್ಮೇಲೆ ಎಲ್ಲ ಕೂಡ ತಿಳಿಸ್ತೀನಿ, ಮೊದಲ ಹಂತದಲ್ಲಿ ಯಾವ ಜಿಲ್ಲೆಗೆ ಬಿಡುಗಡೆ ಆಗಿದೆ. ಒಟ್ಟಾರೆ ನಾನ್ ನಿಮ್ಗೆ ಆಶ್ವಾಸನೆ ಕೊಡ್ತೀನಿ, ಬೇಗನೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ 26ನೇ ಕಂತಿನ ಹಣ ಬಂದು ರಿಲೀಸ್ ಆಗುತ್ತೆ ಅಂತ ಅನ್ಬಿಟ್ಟು ಬೇಗ ನೋಡೋಣ. ಒಂದು ಅಂದ್ರೆ ಕ್ಷಣಗಣನೆ ಅಂತಾನೆ ಹೇಳ್ಬೋದು, ಅಥವಾ ದಿನ ಅಂದ್ರೆ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗ್ಬೋದು ಅಂತಾನೆ ಹೇಳ್ತೀನಿ.
ಸೊ ಅಷ್ಟು ಬೇಗನೆ ಬರ್ತಾ ಇದೆ. ವೆಯ್ಟ್ ಮಾಡಿದ ತಕ್ಷಣನೇ ನಿಮಗೆ ಹಣ ಬರೋದು. ವೆಯ್ಟ್ ಮಾಡ್ದಾನೆ ಸೊ ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿದ್ರಪ್ಪ ಇವತ್ತೇ ನಮ್ಮ ಖಾತೆಗೆ ಬಂದ್ಬಿಡತ್ತಪ್ಪ ಅಂದ್ರೆ ನಿಜವಾಗ್ಲೂ ಅದು ಸಾಧ್ಯನೇ ಆಗೋದಿಲ್ಲ. ಅವ್ರು ಹೇಳಿರ್ತಾರೆ ಓಕೆನಾ ನಾಳೆ ನಾಡಿದ್ದಂತ, ಅಲ್ಲೂ ಕೂಡ ಕೆಲವೊಂದಿಷ್ಟು ಅವ್ರ ಕಡೆಯಿಂದನೂ ಪ್ರೋಸೆಸ್ ಇರ್ತವೆ. ಸೊ ಈ ತರ ಎಲ್ಲ ತುಂಬಾ ತಡ ಆಗುತ್ತೆ. ಒಟ್ಟಾರೆ ನಿಮಗೆ ಅಂದ್ರೆ ಜನವರಿ ತಿಂಗಳಲ್ಲಿ ತಡ ಆದಷ್ಟು ಫೆಬ್ರವರಿ ತಿಂಗಳಲ್ಲಿ ತಡ ಆಗೋದಕ್ಕೆ ಚಾನ್ಸೇ ಇಲ್ಲ. ನಿಮಗೆ ಪಕ್ಕ ಬೇಗನೆ ಹಣ ರಿಲೀಸ್ ಆಗ್ಬಿಡುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.